ಅಂಗಡಿ ಮುಂದೆ ಬಂದ್ಬಿಡ್ತಾರೆ, ಅತ್ತಿನ್ನು ಇತ್ತಿನ್ನು ಅಂತಾರೆ, ಏನು ಆರ್ಡರ್ ಮಾಡಲ್ಲ. ಆಕಾಶ್ದು ಏನಿದು ಟೀಮ್ ನಿಮ್ದು? ನಿಮ್ ಆಕಾಶ್ ಫುಲ್ ರಚಿಕೆಲ್ಬಿಟ್ಟು ಡ್ಯಾನ್ಸ್ ಆಡ್ತಾವ್, ಚೆನ್ನಾಗಿ ಆಡ್ತಾವ್ ಡ್ಯಾನ್ಸು. ಇವಾಗ ಬಂದವನು ಆಕಾಶ್ ನಮ್ಮ ಜೊತೆ ಇಷ್ಟೊಂದು ಬಂದಿತ್ತು ಬ್ಯಾಟ್ ಮಾಡಕ್ಕೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ನಾಷ್ಟ ಮಾಡ್ತಿದ್ದೆ. ಸೊ ನೈಟ್ ಅನ್ನ ಸಾಂಬಾರು ಇತ್ತು, ಅದು ತಿನ್ಕೊಂಡು ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದೆ ಅಂದರೆ ಚಲೋ. ನಾನು ಕಾಲೇಜ್ದು ಸೆಕೆಂಡ್ ಡೇ ಇವತ್ತು ಫೆಸ್ಟು, ಇವತ್ತು ಇಂಟರ್ ಕ್ಲಾಸ್ ಫೆಸ್ಟ್ ಆಗಿರುತ್ತೆ. ಆ್ಯಂಡ್ ಇವತ್ತು ಎಲ್ಲ ನಮ್ಮ ಕಾಲೇಜ್ ಅವ್ರದ್ದೇ ಆಗಿರುತ್ತೆ ಫಂಕ್ಷನ್ನು. ನೈಟು DJ ಅದು ಇದು ಅಂತ ಏನೇನೋ ಇರುತ್ತೆ. ಸೊ ನಮ್ಮ ಬಾಯ್ಸ್ ಎಲ್ಲ ಆಗಲೇ ಬಂದವ್ರೆ, ನಾನು ಇನ್ನೂ ಹೋಗಿಲ್ಲ, ನಾನು ಇವಾಗ ಲೇಟಾಗಿ ಹೋಗ್ತಾಯಿದ್ದೀನಿ. ಸೊ ಅಲ್ಲಿಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಏನೇನಾಗುತ್ತೋ ನಿಮ್ಗೆ ಇವತ್ತಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬೇಗ ಹೊರಡಬೇಕು. ನಾನು ಟಿಫನ್ ತಿಂತಾಯಿದ್ದೀನಿ, ತಿನ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋಗಿ ಎಲ್ಲರೂ ಮೀಟಾಗಿ ಆಮೇಲೆ ಆಕಾಶ್ದು ಡ್ಯಾನ್ಸ್ ಎಲ್ಲ ಆಯ್ತು ಇವತ್ತು. ಬೇಗ ಹೋಗೋಣ ಬನ್ನಿ, ಟಿಫನ್ ತಿಂದಾದ್ಮೇಲೆ ಹೋಗ್ಬಾರ್ದು. ಬಾಯ್ಸ್ ಇವಾಗ ನಮ್ಮ ಕಾಲೇಜ್ ಒಳಗೆ ಬಂದರೆ ಅಲ್ಲಿ ಪ್ರೈಸು ಕ್ರಿಕೆಟ್ದೇನೋ BGS ಅವ್ರಿಗೆ ಗೆದ್ದಿರೋದು, ಅವ್ರು ಪ್ರೈಸ್ ಕೊಡ್ತವ್ರೆ. ಹೇಳ ಆಕಾಶ್ ಏನಾದರೂ ಏನು ಸಮಸ್ಯೆ? ಇವತ್ತೇನು ಬ್ಯಾಗಿ ಪ್ಯಾಂಟ್ ಹಾಕ್ಬಿಟ್ಟಿದ್ಯಾ ನೀನು? ನಿಮ್ಮ ಫ್ರೆಂಡ್ ಗಾಡಿ ತಗೊಂಡು ನಿನಗೆ ಹೇಳಿಲ್ಲ. ಗೈಸ್ ಕರೆಕ್ಟ್, ಜೇಮ್ಸು ಗಾಡಿ ಬೈಕ್ ತೊಗೊಂಡವನೆ. ಅದೇ ನನಗೆ ಹೇಳಿಲ್ಲ, ಅದೇ ಅವ್ನು ನನಗೆ ಒಂದ್ಸಲ ಹೇಳಿದ, ಸರ್ಪ್ರೈಸ್ ಐತೆ ನಿಮಗೆ ಫೆಸ್ಟ್ ದಿನ ಅಂತ ಹೇಳಿದ್ದ. ನನಗೆ ಇದು ಅಂತ ಗೊತ್ತಿರಲಿಲ್ಲ. ಒಟ್ನಲ್ಲಿ ಗಾಡಿ ತೊಗೊಂಡವನೆ ನೋಡಿ, ಹೊಸ ಹೆಲ್ಮೆಟ್ ಎಲ್ಲ ತೊಗೊಂಡು ಬಂದವನೆ. ಜೇಮ್ಸ್ ಕಂಗ್ರ್ಯಾಚುಲೇಷನ್ಸ್. ಒಂದೇ ತಟಲಿ ಚಪಾತಿ ತಿಂದು ಮೂರ್ತ ಇಡ್ತಾರೋ. ನಿಮ್ದು ಯಾವಾಗ ಡ್ಯಾನ್ಸ್ ಇಲ್ವಾ? ಇವನು ರೋಹಿತು ಎಲ್ಲಿ? ನಿಮ್ಮವರು ಎಲ್ಲಿ? ಬಂದಿಲ್ಲ. ಯಾಕೆ ಬಂದಿಲ್ಲ? ದೃಷ್ಟಿ ಆಗೋದಂತೆ. ಏನು ಹೇಳ್ತೀನಿ ಸ್ವಲ್ಪ ಆದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ನಮ್ಮ ನಂದೀಶು ಕರ್ಣ ಕ್ಯಾರೆಕ್ಟ್ರು ಮಾಡ್ತವನೆ. ಮಾಡ್ದ ಆಗ್ಲೇ? ಇವಾಗ ಬಂದ್ಬಿಟ್ಟು ಹೇಳ್ತಾವನೆ. ಆಮೇಲೆ ವಿಡಿಯೋ ಸ್ಟೋರ್ ಆಮೇಲೆ ಅವ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಗೆ ಸ್ವಲ್ಪ ಲೈಟ್ ಆಗಿ ಜಾಸ್ತಿ ಬಿಡ, ಒಂಚೂರು ಲೈಟ್ ಆಗಿ ಸಪೋರ್ಟ್ ಮಾಡಿ, ಒಂಚೂರು ಲೈಟ್ ಆಗಿ. ಆಮೇಲೆ ಇವನು ನಮ್ ಗುರು, ನಾವು ಕಂಟೆಂಟ್ ಸ್ಟಾರ್ಟ್ ಮಾಡಿದೆ ಇವನಿಂದ. ಇವರೇ ನಮ್ಗೆ ಇನ್ಸ್ಪಿರೇಷನ್, ನಮ್ಮ ಐಡಲ್. ನಾವೇನೋ ಅನ್ನ ತಿಂತ ಇದೀವಿ, ಅದರಿಂದ ಇವರೇ ಕಾರಣ. ಶೂಟ್ ಇವ್ರಿಗಿಂತ ಇನ್ನೊಂದು ದೊಡ್ಡ ಬಾಸ್ ಅವ್ರೆ, ಅವ್ರು ಕಾಲೇಜ್ ಬಿಟ್ಬಿಟ್ರು. ಯಾರು? ಚಿರು. ಏನ್ ಹೇಳ್ತೀವಿ, ನಮ್ ಗುರು ಅವನು ಬಿಟ್ಬಿಟ್ಟ. ಇವಾಗ್ಲೂ ಮಿಸ್ ಮಾಡ್ಕೋತೀನಿ. ಇಂಗ್ಲಿಷ್ ಬ್ಲಾಗರ್ ಅವನು. ಕೊರಿಯನ್ ಒಂದ್ ಸ್ವಲ್ಪ ವಯಸ್ಸಾಗ್ಬಿಟ್ಟೈತೆ. ಇಂಗ್ಲಿಷ್ ಬ್ಲಾಗರು ಯಾವಾಗ್ಲೂ ಹುಡುಗಿರ ಜೊತೆ ಇರ್ತಾನೆ. ಹುಡುಗರ ಹತ್ರ ಇರೋ ಅಂದ್ರೆ ಜ್ವರ ಬರುತ್ತಂತೆ. ವಿಶಾಲ್ ಅಂತ, ವಿಶಾಲ್ ವರ್ಸ್ ನೋಡಿ. ಈಗಲೂ ಹುಡುಗಿರ ಹತ್ರ ನೋಡಿ, ಇವಾಗ ಬರ್ತಾನೆ. ಎಲ್ಲಿ ಏನಿದು ಈ ತರ ಅವತಾರಗಳು? ಋಷಿ, ಓ ಗೈಸ್, ಋಷಿಮುನಿ ಕ್ಯಾರೆಕ್ಟರ್ ಅಂತೆ ಅವನು. ಜೇಮ್ಸ್ ನೋಡಪ್ಪ, ಋಷಿಮುನಿ. ಓ ಚೆನ್ನಾಗಿದ್ಯಾ? ಕ್ರೇಜಿ. ಅದೇನದು? ಚಂಬು. ಏನ್ಕೆ? ನೀರ್ ಹಾಕಕ್ಕೆ. ನಮ್ಮ ಬೈಯಲ್ಲಿ ಸೊ ಇವಾಗ 3 ಟೀಮಲ್ಲಿ ಯಾರು ಫಸ್ಟ್ ಮುಗಿಸ್ತೀರಾ ನೋಡೋಣ. ಸ್ಟಾರ್ಟ್ ಮಾಡೋಣ. ಚಿಲ್ ಮಾಡ್ತಾ ಇದೀವಿ ಸ್ವಲ್ಪ ನೆಲ್ಲ ಕುತ್ಕೊಂಡು. ನೇಚರ್ನ ಹಾಳು ಮಾಡ್ತಾನೆ ಬಂದ್ಬಿಟ್ಟು ಗ್ಯಾಸ್ ಬಿಡ್ತಾನೆ. ಟೂಕ್
ಇಲ್ಲ ಇವನು ಪಾಪ ಫೋಟೋ ಶೂಟ್ ಮಾಡ್ಕೊಂತಿದ್ದಾರೆ. ಇವ್ರು ನೋಡಿದ್ರೆ ಇಲ್ಲಿ ಗ್ಯಾಸ್ ಬಿಟ್ಟು ಗುಡು ಫಾಲ್ಟ್ ಆಯ್ತು. ಏನೋ ಚೇತನ್ ಬಂದಿರೋದು ನಿಂಗೆ? ನೀಟಾಗಿ ಕರೆಕ್ಟ್. ಇವತ್ತು ಹರ್ಷಿದ ಕೊಡ್ಸಕ್ ಕರ್ಕೊಂಬಂದವಳೆ. ಹರ್ಷಿದ ಬಾರ್ಸಿತ ಯಾಕೆ ಹರ್ಷಿದ? ಬಿಸಿಲು ಅಂತನಾ? ನೋಡಿ ಇಲ್ಲೇನೋ ತಿನ್ನಕ್ ಬಂದು ಪಿಜ್ಜಾ ಮತ್ತೆ ಏನೋ ತಗೊಳಕ್ ಬಂದಿದೀವಿ. ತಗೊಂಡು ಹೋಗೋದೆ ಅಂಗಡಿ ಮುಂದೆ ಬಂದ್ಬಿಡ್ತಾರೆ, ಅತ್ತಿನ್ನು ಇತ್ತಿನ್ನು ಅಂತಾರೆ, ಏನು ಆರ್ಡರ್ ಮಾಡಲ್ಲ ಸುಮ್ಮನೆ. ಗೈಸ್ ನಾನು ಏನು ತಿನ್ನೋದೇ ಇಲ್ಲ ಜಾಸ್ತಿ, ಆಚೆ ಕಡೆ ಫುಡ್ ಔಟ್ ಸೈಡು, ಅದಕ್ಕೇನೆ ತಿನ್ನಕ್ ನಂಗೆ ಏನು ಗೊತ್ತಾಗಲ್ಲ. ಅಲ್ಲಿ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಬೇಗ ತಿನ್ಕೊಂಡು ಹೋಗ್ಬೇಕು. ನೋಡಿ ನಾವು ಪಿಜ್ಜಾ ತಗೊಂಡಿದ್ದೀವಿ. ನಮ್ಗೆ ಇಂಗ್ಲೀಷ್ ಬರೋಲ್ಲ. ಗೈಸ್ ಒಂದು ಮಜ್ಜಿಗೆ ಇಸ್ಕೊಂಡಿದ್ದೀವಿ, ಮಜ್ಜಿಗೆ ಕೂಡ ನಾವು. ನೆಕ್ಸ್ಟು ಐಸ್ ಕ್ರೀಮು ಮಿಕ್ಸ್ ಅಂತ ಇದು, ಚಾಕ್ಲೇಟು ವೆನಿಲಾ ಮಿಕ್ಸು. ಸ್ನ್ಯಾಪ್ ಹಾಕ್ತಾರೆ, ಅದು ಬರೀ ಸ್ನ್ಯಾಪು. ಅಯ್ಯೋ ಚೆನ್ನಾಗಿದೆ, ಮಿಕ್ಸಿ ಫ್ಲೇವರ್, ಬಿಸಿದ ಮಿಕ್ಸು ಕಾಣದೆ, ಮಿಕ್ಸ್ ಫ್ಲೇವರ್ ಅಂದಿಲ್ಲ, ಬಿಸಿ ಎಲ್ಲ. ಐಸ್ ಕ್ರೀಮು ನೆನ್ನೆ ಎಲ್ಲ ಫುಡ್ ಎಲ್ಲ ಕೊಡ್ಸಿಲ್ಲ ಸೈಡ್ ಬೈಲಿ. ಏನು ಕೊಡಿಸ್ತಾರೆ ನಮಗೆ? ದಾನ ಶಿವಣ ಕರ್ಣಿ ಕೇಳ್ದಂಗೆ ಕೊಡಿಸ್ತಾರ ದರ್ಶಿತ ನಮಗೆ. ಏನು ಹರ್ಷಿತ ಈ ಥರ ಮನ್ಸಿನಿಂದು ಒಳ್ಳೆ ಮನಸ್ಸು, ಒಳ್ಳೆ ಹುಡುಗ ಸಿಗಲಿ, ಮದುವೆ ಆಗು ಚೆನ್ನಾಗಿ, ನಮ್ಮನ್ನ ಊಟಕ್ಕೆ ಕರಿ, ಚೆನ್ನಾಗಿ ತಿನ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದೀವಿ. ಆದರೆ ತಿನ್ನಲ್ಲ ಬಂದು. ಅಕ್ಕ ಬಿಸ್ಲು ಒಳ್ಳೆ ಬಿಸ್ಲಂದೀವಿ. ಆಕಾಶ್ದು ಏನಿದು ಟೀಮ್ ನಿಮ್ಮದು? ನಿಮ್ಮ ಟೀಮ್ ಏನು? ಇದು ಟ್ರೆಡಿಷನಲ್ ಟೀಮ್. ನೋಡಿ ಗೈಸ್, ಆಕಾಶ್ ಬರೀ ಮೈಲಿ 6 ಪ್ಯಾಕ್ ಬಾಡಿ. ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟೆ ಸ್ವಲ್ಪ. ಯಾರು ನೀನಾ? ಸರಿ ಬಾಯ್. ಯಾಕೆ ಚೆನ್ನಾಗಿ ಮಾಡು, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು. ಗೈಸ್ ಫೋಟೋ ಶೂಟ್ಗಳು ಅಲ್ಲಿ ಪ್ರೋಗ್ರಾಮ್ ನಡೀತೈತೆ, ಇಲ್ಲಿ ಫೋಟೋ ಶೂಟ್ ನಡೀತೈತೆ. ಅದು 3 ಜನ ಕ್ಯಾಮ್ರಾಮನ್ಗಳು ನೀವು. ಸರಿಯಾಗಿದ್ದೀರಲ್ಲ? ಇವಾಗ ನಾನು ಮನೆಗೆ ಹೋಗ್ಬೇಕು. ಸ್ವಲ್ಪ ನನ್ನ ಫೋನಲ್ಲಿ ಚಾರ್ಜರ್ ಇಲ್ಲ, 13% ಚಾರ್ಜರ್ ಐತೆ. ಮನೆಗೆ ಹೋಗಿ ಇನ್ನೂ DJ ಎಲ್ಲ ಐತೆ, ನೈಟ್ ಬ್ಲಾಗ್ ಮಾಡೋಕ್ಕಾಗಲ್ಲ, ಫೋನ್ ಇರಲ್ಲ ಅಂದ್ಬಿಟ್ಟು ಇವಾಗ ಹೋಗಿ ಬೇಗ ಸ್ವಲ್ಪ ಒಂದು ಅರ್ಧ ಗಂಟೆ ಚಾರ್ಜರ್ ಹಾಕಿ ಆಮೇಲೆ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಿರ್ಬೇಕು ಇವಾಗ ನಾನು. ಅದಕ್ಕೆ ಜೇಮ್ಸ್ ಹೆಲ್ಮೆಟ್ ಎತ್ಕೊಂಡು ಹೋಗ್ತೀನಿ ಗಾಡಿದು. ಸೊ ಹೋಗ್ಬಿಟ್ಟು ಬರೋಣ. ಮಾಡಿ ಇವಾಗ ಮಾತಾಡಿ, ನೋಡ್ತೀರಾ ನನ್ನ ಬ್ಲಾಗು? ಚೆನ್ನಾಗಿರುತ್ತಾ? ಚೆನ್ನಾಗಿದೆ, ಎಲ್ಲ ಲಾಗ್ಸು ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಜಾಸ್ತಿ ಬರಲಿ. ಬಾಬಾ ನಮ್ಮ ಫ್ರೆಂಡ್. ಇವಾಗ ಬೇಗ ಮನೆಗೆ ಹೋಗಿ ಬರ್ತೀನಿ ವಾಪಸ್ಸು. ಲೆಟ್ಸ್ ಗೋ. ಬರಲ್ಲ ಶಾ? ಹೆಲ್ಮೆಟ್ ಹುಷಾರಪ್ಪ ಹೊಸದು. ಗೈಸ್ ಇಲ್ಲಿ ನೋಡಿ ಗೈಸ್, ಒಂದು ಹೆಲ್ಮೆಟ್ ತೊಗೊಂಡು ಅವಾಗಿಂದ ಹುಷಾರಂತವನೇ ಇರಲಿ. ಗೈಸ್ ನಾನು ಇವಾಗ ಸ್ವಲ್ಪ ಮನೆಗೆ ಬಂದೆ. ಇವಾಗ ಮನೆಗೆ ಬಂದು ಮತ್ತೆ ಹೋಗಬೇಕು, ಬಟ್ ಫೋನಲ್ಲಿ ಚಾರ್ಜರ್ ಇಲ್ವಲ್ಲ, ಚಾರ್ಜರ್ ಎತ್ಕೊಂಡು ಹೋಗಿರಲಿಲ್ಲ. ಸೊ ವ್ಲಾಗ್ ಮಾಡೋಕ್ಕಾಗಲ್ಲ. ಆಮೇಲೆ ಮನೇಲಿ ಯಾರೇ ಫೋನ್ ಮಾಡಿದ್ರು ರಿಸೀವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಬಂದು ಚಾರ್ಜರ್ ಹಾಕ್ಬಿಟ್ಟು ಸ್ವಲ್ಪ ಆದಮೇಲೆ ಹೋಗೋಣ ರೆಡಿಯಾಗಿ. ಗೈಸ್ ನಾನು ಇವಾಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ. ಅಂದರೆ ಔಟ್ಫಿಟ್ ಅಂದರೆ ಎಲ್ಲ ಸೇಮೇ, ಬರೀ ಪ್ಯಾಂಟ್ ಒಂದು ಮಾತ್ರ ಸೇಮ್ ಕಲರ್, ಬ್ಲ್ಯಾಕ್ ಕಲರ್ದೆ ಸೇಮ್ ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೇಂಜ್ ಮಾಡಿಬಿಟ್ಟು ಸೊ ಇವಾಗ ಸ್ವಲ್ಪ ಚಾರ್ಜರ್ ಆಗಿದೆ. ಸೊ ಫೈನಲಿ ಹೊರಡ್ತಾ ಇದ್ದೀನಿ. ನಮ್ಮ ಅಮ್ಮ ಮಲ್ಕೊಡೋರು ಇನ್ನೂ. ಸೊ ಬರ್ತೀನಿ ಮಮ್ಮಿ, ಬರ್ತೀನಿ. ಸೊ ಗೈಸ್ ಇವಾಗ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ DJ ನಡೆಯುತ್ತೆ, ಫುಲ್ಲು ಎಂಜಾಯ್ ಮಾಡಿ
ಲೆಟ್ಸ್ ಗೋ. ನಮ್ಮ ಕಾಲೇಜ್ಗೆ ಬಂದೆ ಫುಲ್ DJ ಸ್ಟಾರ್ಟ್ ಆಗೈತೆ. ಆಗಲಿ ಎಷ್ಟು ಜನ ಬಂದವ್ರೆ ಅಂದರೆ ಬೇರೆ ಬೇರೆ ಕಾಲೇಜಿಂದ ಮಸ್ತಾಗಿ ಬಂದವ್ರೆ, ಚೆನ್ನಾಗಿ ಜಾಸ್ತಿ ಬಂದವ್ರೆ. ಅಲ್ಲಿ ಕರ್ಕೊಂಡೈತೆ ಹೋಗ್ಬಿಟ್ಟು ಬರೋಕ್ಕೆ ಬನ್ನಿ, ಆಮೇಲೆ ಡ್ಯಾನ್ಸ್ ಆಡೋ ತೋರಿಸ್ತೀನಿ. ಫುಲ್ಲು ಜನ ಜಾಸ್ತಿ ಅವ್ರೆ. ಲೆಟ್ಸ್ ಗೋ ಗಾಯ್ಸ್. ಇಲ್ಲಿ DJ ಡ್ಯಾನ್ಸ್ ಆಡ್ರು ಅಂದರೆ ಯಾರೂ ಆಡ್ತಿಲ್ಲ. ಇಲ್ಲಿ ಮುಂದೆ ಎಲ್ಲ ಹಿಂಗೆ ಇದೆ, ಅಲ್ಲಿ ಮಾತ್ರ ಆಕಾಶ ಇಲ್ಲ ಅಂತ ಅವನು ಗೊತ್ತಿಲ್ಲ, ಅವನ ಜೊತೆ ಡ್ಯಾನ್ಸ್ ಆಡೋಣ ಅಂದರೆ ಯಾರೂ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಡ್ಯಾನ್ಸ್ ಆಡಬೇಕು. ಪ್ರಿಪೇರ್ ಆಗಿರಿ, ಚೆನ್ನಾಗಿ ಆಡಿ. ನಾನು ಏನು ಹೇಳ್ತಿರೋ ಕೇಳಿಸ್ತಿಲ್ಲ ಅಂತ ಗೊತ್ತು, ಬಟ್ ಅಡ್ಜಸ್ಟ್ ಮಾಡ್ಕೊಬೇಕು. ಆಡೋ ಗೈಸ್, ಅಣ್ಣ ಮತ್ತೆ ನೋಡ್ತೀರಾ ನೋಡಿ, ಅವ್ರೇನು ಅವ್ರಿಗೆ ಗೊತ್ತಿಲ್ಲ. ಡ್ಯಾನ್ಸ್ ಆಡ್ತಾವ್, ಚೆನ್ನಾಗಿ ಆಡ್ತಾವ್ ಡ್ಯಾನ್ಸು. ಸಕ್ಕತ್ ಆಡ್ತೇವೆ ಬಿಡು. ಬರೀ ಆಗಸ್ತಾರ ಏನ್ ಸ್ಟೆಪ್ ಆಡೋಲಿ. Right rider, venga. ಇವಾಗ ಬಂದು ಆಕಾಶ ನಮ್ಮ ಜೊತೆ ಇಷ್ಟೊಂದು ಬಂದಿತ್ತು ಬ್ಯಾಟ್ ಮಾಡಕ್ಕೆ. ಸೊ ಗೈಸ್, ನಾವು ಇವಾಗ ಫೈನಲಿ ಅಲ್ಲೆಲ್ಲ DJ ಎಲ್ಲ ಮುಗೀತು. ಅಲ್ಲಿಂದ ಇವಾಗ ಆಚೆ ಬಂದ್ಬಿಟ್ಟು ಕುತ್ಕೊಂಡಿದ್ದೀವಿ ಇವಾಗ. ಸೊ ಇಲ್ಲೇ ಸ್ವಲ್ಪ ಹಿಂಗೆ ಚಿಲ್ ಮಾಡ್ತಾ ಇದೀವಿ. ನಂಗೆ ಏನು ಹೇಳ್ಬೇಕು ಗೊತ್ತಾಗಲಿಲ್ಲ, ಅದಕ್ಕೆ ಹಂಗೆ ಏನೇನು ಹೇಳಿ. ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮನೆಗೆ ಹೊರಡ್ತೀನಿ. ಸೊ ಬನ್ನಿ ಏನೇನಾಗುತ್ತೆ ನೋಡೋಣ. ಅದು ಬಿಟ್ಟರೆ ಕ್ರೇಜಿ ನೈಟ್ ಆಗಿತ್ತು ಇವತ್ತಿಂದು, ಮಸ್ತಾಗಿತ್ತು. ಆದರೆ ಮತ್ತೆ ನಾಳೆ ಕಾಲೇಜ್ ಮಾಡೋರು ನಮ್ಗೆ ಇಷ್ಟೆಲ್ಲ ಆದಮೇಲೂ, ಇಷ್ಟೆಲ್ಲ ಸುಸ್ತಾಗಿದ್ರು ನಾಳೆ ಮತ್ತೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಅದು ನಾರ್ಮಲ್ 8:45ಗೆ ಸಖತ್ ಬೇಜಾರಾಗ್ತೈತೆ. ಏನು ಮಾಡ್ಕೊತಿದ್ಯಾ ಅಲ್ಲಿ? ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್. ಸೊ ಗೈಸ್, ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ರೆಸ್ಟೋರೆಂಟ್ ಬಂದಿದ್ದೀವಿ, ಊಟ ಮುಗಿಸ್ಕೊಂಡು ಹೋಗ್ತೀವಿ. ಈ ರೆಸ್ಟೋರೆಂಟ್ ಒಂಥರ ಸಕ್ಕ ಇದೆ, ವ್ಯೂ ಎಲ್ಲ, ಆ್ಯಂಬಿಯನ್ಸ್ ನೋಡಿ ಏನು ಕ್ರೇಜ್ ಆಗಿದೆ ಅಲ್ಲ, ಏನು ಚೆನ್ನಾಗೈತೆ ಇಲ್ಲಿ ಆಚೆಯಿಂದ, ಸಕ್ಕ ಐತೆ. ಇವಾಗ ಏನೇನೋ ಸ್ವಲ್ಪ ಆರ್ಡ್ರ್ ಮಾಡಬೇಕು. ಇಲ್ಲಿ ಮೆನ್ಯೂ ಕೊಟ್ಟವ್ರೆ, ಸ್ವಲ್ಪ ಆರ್ಡ್ರ್ ಮಾಡಿ ತಿನ್ಕೊಂಡು ಇಂದ ಹೊರಡೋದು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನಾನು ಮನೆಗೆ ಹೋಗೋದು, ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೋ ಆಗಲಿ. ಪನ್ನೀರ್ ಮಂಚೂರಿ ತಿಂದ್ಬಿಟ್ರಿ. ಇವಾಗ ಚಿಕನ್ ಏನಿದು, ಚಿಕನ್ ಮಂಚೂರಿಯನ್ ತಿಂತಾ ಇದ್ದೀವಿ. ಇವನು ತಿಂತಾನೆ, ಅವರಿಬ್ಬರು ವೆಜ್ಜು, ಇವನು ಮತ್ತು ವೆಜ್ ಆಗ್ಬಿಟ್ಟು ಇವರಿಬ್ಬರು.
ಅಷ್ಟೇ ನಾಲ್ಕು ಸೊ ತಿನ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಬರೋದೈತೆ ತಿನ್ಬಿಟ್ಟು ಹೊರಡೋದೈತೆ ತಿಂತೀರಾ ಗೈಸ್? ತಿನ್ಸಪ್ಪ ತಿನ್ಸೋ. ಥ್ಯಾಂಕ್ ಯು ಹೇಮಂತ್ ಅಂತ ಹೊರಡು. ಬಿರಿಯಾನಿ ಬಂತು. ಇದು ಮಟನ್ ಬಿರಿಯಾನಿ ಒಂದು ಹೇಮಂತದ್ದು. ನಾನು ಅವಾಗಲೇ ಚಿಕನ್ ಬಿರಿಯಾನಿ ಹಾಕ್ಸ್ಕೊಂಡು ಸ್ಪೂನಲ್ಲಿ ತಿಂತಾ ಇದ್ದೀನಿ. ಇವನು ಮಟನ್ ಬಿರಿಯಾನಿನ ಸ್ಪೂನಲ್ಲಿ ತಿಂತಾ ಇದ್ದಲ್ಲ. ಸರ್ ನಿಂದು ಯಾವುದು ಜೇಮ್ಸ್, ಪನ್ನೀರ ಚಿಕನಾ? ಚಿಕನ್ನು ಹೋಗ್ತದೆ ಅವ್ನು ತಿನ್ನಲ್ಲ ಬಿಡ್ರಿ ವೆಜ್ ಅವನು. ನಿಂದು ಯಾವುದು ಚಿಕನ್ ಬಿರಿಯಾನಿ ಅಲ್ಲ? ಮಕ್ಕ ತೋರ್ಸಕ್ಕೆ ಹೇಳ್ತಾನೆ ಇಲ್ಲ. ನಾನು ಚಿಕನ್ ಬಿರಿಯಾನಿ ತಿಂತಾಯಿದ್ದೀನಿ ಗೈಸ್. ನಾನು ಸ್ವಲ್ಪ ತಿನ್ನೋದು ಚಿಕನ್ ಬಿರಿಯಾನಿ. ಮಟನ್ ನಾನು ತಿನ್ನಲ್ಲ, ಇಲ್ಲಾಂದ್ರೆ ಮಟನ್ ತಿಂದ್ಬಿಡ್ತಿದೆ. ಸೊ ಬೇಜಿ ಆಗೈತೆ ಟೇಸ್ಟು. ತಿಂದ್ಬಿಟ್ಟು ಮಟನ್ ತಿನ್ನಲ್ವಾ? ನಾನು ಮಟನ್ ತಿನ್ನಲ್ಲ. ನಾನು ಹೇಳು ಏನು ಹೇಳಿದ್ರೆ ಹೇಳು. ಮಟನ್ ಆಯಿತು. ಹಾಂ ಮಟನ್. ನಂಗೆ ಚಿಕನ್ ಕೊಟ್ಬಿಡಲಿ, ಚಿಕನ್ ಪಾಸ್ ಮಾಡು. ಕೊಡುವ ಬಿರಿಯಾನಿ ತಿಂದೆ. ಇವಾಗ ಎಗ್ ಬಿರಿಯಾನಿ ಹಾಕ್ಕೊಂಡಿದ್ದೀನಿ. ಹೊಟ್ಟೆ ಫುಲ್ ಲೋಡ್ ಆಗೋಯ್ತು ನಂದು. ಹೇಮಂತು ಮಟನ್ ಬಿರಿಯಾನಿ ಜೇಮ್ಸ್ ಖಾಲಿನೇ ಮಾಡ್ತೀರಾ? ನಾಳೆ ಕಾಲೇಜ್ಗೆ ಹೋಗ್ಬೇಕು, ಬೇರೆ ಕಾಲೇಜ್ಗೆ ಹೋಗ್ಬೇಕು. ಇನ್ನೊಂದು ಫೋನ್ ನೋಡೋದು. ನೀನೇ ತಗೊಂಡಿದ್ದೆ ಪನ್ನೀರ್ ಬಿರಿಯಾನಿನ? ಅದು ಎಗ್ ಬಿರಿಯಾನಿನ? ಎಗ್ ಅದು ಪನ್ನೀರ್ ಅಷ್ಟೈತೆ. ಭಂಡಾರ ತಿನ್ನಲ್ವಾ ನೀವು? ಪನ್ನೀರ್ ಎಲ್ಲರೂ ನಂಗೆ ಒಪ್ಪಿಗೆ ಅಲ್ಲ. ಇವಾಗ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಫುಲ್ಲಿ ಆ್ಯಂಬಿಯನ್ಸ್ ಕ್ರೇಜಿ ಆಗಿದೆ. ಆ್ಯಂಬಿಯನ್ಸ್ ಮಾತ್ರ ಕ್ರೇಜಿ ರೆಸ್ಟೋರೆಂಟು. ಚೆನ್ನಾಗಿತ್ತಲ್ಲ ಇಲ್ಲಿ. ಎಲ್ಲ ಊಟ ಮಾಡಿಕೊಂಡು ಫೈನಲಿ ಇವಾಗ ಹೊರಡ್ತಾ ಇದ್ದೀವಿ. ಹೊರಡ್ಬೇಕು ಬೇಗ, ಟೈಮ್ ಬೇರೆ ಜಾಸ್ತಿ ಆಯಿತು. ಈಶ್ವರ್ ಇವು ಸಕ್ಕಾದ ಡ್ಯಾನ್ಸ್ ಆಡ್ದ. ಒಳ್ಳೆ ಕ್ಲಿಪ್ ಹಾಕಿರ್ತೀನಿ ನೋಡು ಭಾಗದಲ್ಲಿ. ಈಶ್ವರ್ದು ಇಲ್ಲ ಕಣ. ಆಯ್ತೇನ ಅದು? ಆಯ್ತಾ? ನಾನು ಮಾಡಿಲ್ವಾ ಒಂದು. ಸೊ ಫೈನಲಿ ಇವಾಗ ಹೊರಡೋಣ. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೆಸ್ಟ್ ಮಸ್ತಾಗಿತ್ತು. ಹಾಂ, ಈ ಸಲ ಒಳ್ಳೆ ಡಿಜೆ ಕಳಿಸಿದ್ರು, ಒಳ್ಳೆ ಫನ್ ಇತ್ತು, ಮಸ್ತು. ನಾನು ಹಿಂಗೆ ಅನಿಸ್ತು. ಆಯ್ತಾ? ನಿಂಗೆ ಹೆಂಗೆ ಅನಿಸ್ತು? ಸಾಕಾಯ್ತು. ಇದು ಆ್ಯಂಬಿಯನ್ಸ್ ಚೆನ್ನಾಯ್ತು. ಎಲ್ಲ ಒಂಥರ ಸಿಟಿ ನೋಡಿದೆ. ಹೋಗೋಣ ಬೇಗ. ಸೊ ಗೈಸ್, ನಾನು ನಿನ್ನೆ ವ್ಲಾಗ್ನ ಎಂಡ್ ಮಾಡೋದು ಮರ್ತೋದೆ ನಾನು. ಸೊ ನೆನೆ ಮಾತ್ರ ಕ್ರೇಜಿ ಆಗಿತ್ತು. ಫುಲ್ ಟಯರ್ಡ್ ಆಗಿದೆ. ನಾನು ಬಂದಿದ್ದೆ ಲೇಟ್ ಆಯ್ತು ಮನೆಗೆ. ಸೊ ವ್ಲಾಗ್ನ ಎಡಿಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ವ್ಲಾಗ್ನ ಒಂದಿನ ಡಿಲೇ ಡಿಲೇ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಬೇಗ ಮಲ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇನು ಇನ್ನೊಂದು ಕಾಲೇಜ್ಗೆ ಹೋಗಿದೆ. ಇವತ್ತು ಇದೇ ಔಟ್ಫಿಟ್ಟಲ್ಲಿ ಇನ್ನೊಂದು ಕಾಲೇಜ್ಗೆ ಹೋಗಿ ಈವೆಂಟ್ಗೆ ಹೋಗಿದೆ. ಅದೂ ಮುಗೀತು. ಸೊ ಅದಕ್ಕೋಸ್ಕರ ಈಗ ವ್ಲಾಗ್ ಎಡಿಟ್ ಮಾಡಿ ಇವಾಗ ಪೋಸ್ಟ್ ಮಾಡಿಬಿಡ್ತೀನಿ. ನಾಳೆ ಬೆಳಿಗ್ಗೆ ಈ ವ್ಲಾಗ್ ಬರುತ್ತೆ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ವ್ಲಾಗ್ಸ್ಗಳು ಚೆನ್ನಾಗಿ ಬರ್ತಿಲ್ಲ ಅಂತ ಗೊತ್ತು, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್. ನಿಮಗೆ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.